ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನೊಂದು ಡಿಫ್ರೆಂಟ್ ಆದ ಒಂದು ರೆಸಿಪಿ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ. ಈ ಮಲೆನಾಡು ಕಡೆ ಒಂದು ರೆಸಿಪಿ ಮಾಡ್ತೀವಿ ನಾವು. ನಾನ್ ವೆಜ್ ಎಲ್ಲ ಮಾಡಿದವಾಗ ಚಿಕನ್ ಮಟನ್ ಸಾಂಬಾರ್ ಜೊತೆಗೆ ಒಂದು ರೆಸಿಪಿ ಮಾಡ್ಕೊಳ್ತೀವಿ. ಅದಕ್ಕೆ ನಮ್ಮ ಸೈಡು ಹೊಸಗರಿ ಕಜ್ಜಾಯ ಅಂತ ಹೇಳ್ತಾರೆ. ಅದನ್ನು ನೀವು ಏನಂತ ಕರಿತೀರಿ? ನಿಮ್ಮ ಸೈಡು, ನಿಮ್ಮ ಊರುಗಳಲ್ಲಿ ಯಾವ ಥರ ಹೆಸರಿಂದ ಕರಿತೀರಾ ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಕೂಡ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದು ಹೇಗಂತ ಮಾಡೋದಂತ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ತೋರಿಸ್ಕೊಡ್ತೀನಿ. ಈ ಒಂದು ಕಜ್ಜಾಯ ಮಾಡಲಿಕ್ಕೆ ನಾವು ಸ್ವಲ್ಪ ದೊಡ್ಡದಾದ ಪಾತ್ರೆ ತೊಗೋಬೇಕು. ಯಾಕಂದರೆ ಸ್ವಲ್ಪ ಮಾಡಿದ್ರೆ ಸಾಕಾಗಲ್ಲ, ಸ್ವಲ್ಪ ದೊಡ್ಡ ಕ್ವಾಂಟಿಟಿಯಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ. ಅದಕ್ಕೊಂದು 6 ಲೋಟ ನೀರು ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಒಂದು 3 ಲೋಟ ಹಾಕ್ಕೊಂಡಿದ್ದೀನಿ. 3 ಲೋಟ ಹಾಕ್ಕೊಂಡು ಕುದಿಯೋ ನೀರಿಗೆ ಈ ಥರ ಹಾಕಿ ಹಿಟ್ಟನ್ನು ಚೆನ್ನಾಗಿ ಉಂಡೆ ಉಂಡೆ ಆ ಥರ ಇರ್ತದೆ, ಚೆನ್ನಾಗಿ ಹಿಟ್ಟು ಬಿಸಿ ನೀರಲ್ಲೇ ಬೇಯಬೇಕು. ಆ ಥರ ಬೇಯಿಸ್ಕೋಬೇಕು. ಈ ಥರ ಹಿಟ್ಟು ಫುಲ್ ಎಲ್ಲ ಬಿಸಿ ನೀರಲ್ಲಿ ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು. ಇನ್ನೊಂದು ಕಡೆ ನಾನು ಚಿಕನ್ ಸಾಂಬಾರಿಗಂತ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ನಾನು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದಕ್ಕೆ ನಾನು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಎಲ್ಲ ಚಿಕನ್ನು ಸಾಂಬಾರು ಮಾಡ್ಲಿಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳಿಕ್ಕಂತ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು 2 ಟೊಮೆಟೊ ತೊಗೊಂಡಿದ್ದೀನಿ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊ ತೊಗೊಂಡಿದ್ದೀನಿ. ಇದೇನು ಸ್ಪೆಷಲಾಗಿಲ್ಲ, ನಾರ್ಮಲಾಗಿ ಯಾವ ಥರ ಚಿಕನ್ ಕರಿ ಮಾಡ್ಕೋತೀವಿ ಅದೇ ಥರ ಮಾಡಲಿಕ್ಕೆ ಅಂತ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಎಲ್ಲ ಬಾಡಿಸ್ಕೋಬೇಕು, ಹಸಿ ವಾಸನೆ ಎಲ್ಲ ಹೋಗೋ ಥರ ಬಾಡಿಸ್ಕೋಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೆನ್ನಾಗೆಲ್ಲ ಹಸಿ ವಾಸನೆ ಹೋಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಫ್ರೆಂಡ್ಸ್, ನೀವು ಇದೇ ಥರ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡಿದಾಗುತ್ತೆ. ಈಗ ನೆಕ್ಸ್ಟ್ ಈ ಹಿಟ್ಟನ್ನು ನಾನು ಈ ಕಡೆ ಒಂದು ಅಗಲವಾದ ಈ ಹಿಟ್ಟನ್ನು ನಾವು ಈಗ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಅದರಲ್ಲಿ ಯಾವುದು ಗಂಟೆಲ್ಲ ಇರಬಾರ್ದು. ಅದು ಕಜ್ಜಾಯ ಮಾಡ್ಬೇಕಾದ್ರೆ ಗಂಟೆಲ್ಲ ಇದ್ದರೆ ಮತ್ತು ಎಣ್ಣೆಲಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿ ಗಂಟೆ ಇರಬಾರ್ದು, ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಜ್ಜಾಯ ಮಾಡೋದು ಹೇಗಂತ ತೋರಿಸ್ತೀನಿ. ಈಗ ನೆಕ್ಸ್ಟ್ ಚಿಕನ್ಗೆ ನಾನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ತುರಿನ ಒಂದು ಹೋಳು ತೊಗೊಂಡಿದ್ದೀನಿ. ತೆಂಗಿನಕಾಯಿ ತುರಿನ ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ ನಾವು. ಹಸಿ ವಾಸನೆ ಎಲ್ಲ ಹೋಗಬೇಕು. ಇದಕ್ಕೆ ಒಣ ಕೊಬ್ಬರಿ ಇದ್ದರೆ ಒಣ ಕೊಬ್ಬರಿನೂ ಯೂಸ್ ಮಾಡ್ಕೋಬೋದು ನೀವು. ಒಣ ಕೊಬ್ಬರಿ ಇದ್ದರೆ ಇನ್ನೂ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನಾನು ಹಸಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಒಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ 2 ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅದನ್ನು ಸ್ವಲ್ಪ ಬಾಣಲೆಯಲ್ಲಿ ಎಲ್ಲ ಹುರ್ಕೊಂಡು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡ್ಕೊತೀನಿ. ನೆಕ್ಸ್ಟು ಈ ಕಡೆ ನೋಡಿ, ಇದು ಹಿಟ್ಟೆಲ್ಲ ನಾನು ಈ ಥರ ಚೆನ್ನಾಗಿ ನಾದ್ಕೊಂಡು ಫಸ್ಟ್ ಉಂಡೆ ಕಟ್ಕೋಬೇಕು. ಯಾಕಂದರೆ ತುಂಬ ಹೊತ್ತು ಅದು ಹಾಗೆ ಇಟ್ಟರೆ ಸರಿ ಆಗೋಲ್ಲ, ಬೇಗ ಇದಾಗೋಗುತ್ತೆ, ಗಟ್ಟಿ ಗಟ್ಟಿ ಆಗುತ್ತೆ. ನೆಕ್ಸ್ಟ್ ಚಿಕನ್ ಬೇಯಿಸ್ಕೊತಾ ಇದ್ದೀನಿ ಇವಾಗ. ಚೆನ್ನಾಗಿ ವಾಶ್ ಮಾಡಿಕೊಂಡು ಚಿಕನ್ನು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ನೋಡಿ, ಈ ಥರ ನಾದ್ಕೊಂಡು ಚೆನ್ನಾಗಿ ನಾದ್ಕೊಂಡು ಈ ಥರ ಮಾಡಿ ಒಂದು ಕೋಡುಬಳೆ ಶೇಪ್ ಇರುತ್ತಲ್ಲ ಆ ಥರ ದೊಡ್ಡದಾಗಿ, ಸ್ವಲ್ಪ ಚಿಕ್ಕದಲ್ಲ, ಕೋಡುಬಳೆ ಅಂದರೆ ಚಿಕ್ಕದಾಗಿರುತ್ತೆ, ದೊಡ್ಡದಾಗಿ ನಾವು ಅದನ್ನು ಹೊಸ್ತು ಈ ಥರ ಶೇಪಲ್ಲಿ ಮಾಡ್ಕೋಬೇಕು. ಇದನ್ನು ಈ ಥರ ಮಾಡಿಕೊಂಡು ಎಲ್ಲ ಆದಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಎಣ್ಣೆ ಕಾದ ನಂತರ ನಾನೀಗ ಮಾಡ್ಕೊಂಡಿರುವ ಇದನ್ನು ಎಣ್ಣೆಲಿ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೇಯ್ತಾ ಇದೆ. ಚೆನ್ನಾಗಿ ಅದು ಗುಳ್ಳೆ ಗುಳ್ಳೆ ಎಷ್ಟು ಗುಳ್ಳೆ ಗುಳ್ಳೆ ಬರೋದೆಲ್ಲ ಫುಲ್ ಇದಾಗಬೇಕು. 2 ಸೈಡು ಬೇಯಿಸ್ಬೇಕಾಗುತ್ತೆ. ಇದು ಒಂದೇ ಸೈಡಲ್ಲ, ಒಂದು ಸೈಡ್ ಬೆಂದಮೇಲೆ ನೆಕ್ಸ್ಟ್ ಅದನ್ನು ಮತ್ತೆ ತಿರುವು ಹಾಕಬೇಕು. ತಿರುವು ಹಾಕಿದ್ಮೇಲೆ 2 ಸೈಡು ಬೇಯಬೇಕು. ಅದು ಬೆಂದಿದ್ದು ಹೇಗೆ ಅಂತ ಗೊತ್ತಾಗುತ್ತೆ. ಒಂಥರ ಕ್ರಿಸ್ಪಿಯಾಗಿ ಬರುತ್ತೆ 2 ಸೈಡು ಬೇಯಿಸಿದ ತಕ್ಷಣ. ಅದನ್ನ ಒಂದು ಸ್ಟಿಕ್ ಅಥವಾ ಸಣ್ಣ ಕೋಲ್ ಇಟ್ಕೋಬೇಕು, ಅದರಿಂದ ತೆಗಿಬೇಕಾಗುತ್ತೆ. ಈ ಕಡೆ ಚಿಕನ್ ಕೂಡ ಬೇಯ್ತಾ ಇದೆ. ಚಿಕನ್ಗೆ ಅರ್ದಿರೋ ಮಸಾಲೆ ಹಾಕ್ಕೊಂಡಿದ್ದೀನಿ ನಾನು. ನೋಡಿ, ಚೆನ್ನಾಗಿ ಬೇಯ್ತಾ ಇದೆ ಇದು. ಈ ಕಡೆ ಇದು ನಮ್ಮದು ಹೊಸಗಾರಿ ಕಜ್ಜಾಯ ಏನಿದೆಯಲ್ಲ ಅದು ಕೂಡ ಎಣ್ಣೆಯಲ್ಲಿ ಬೇಯ್ತಾ ಇದೆ. ನೋಡಿ, ಈ ಥರ ತಿರುವಿ ಹಾಕಬೇಕು. ಈ ಥರ ಸಣ್ಣ ಕೋಲ್ ಇಟ್ಕೊಂಡಿದ್ದೀನಿ ಒಂದು, ಕೋಲಲ್ಲಿ ನಾವು ತಿರುವಿ ಹಾಕ್ತಾ ಇರಬೇಕು. ಯಾಕಂದರೆ ಇದು ನಾವು ಎಣ್ಣೆಯಲ್ಲಿ ಕಜ್ಜಾಯ ಮಾಡೋ ಥರ ಜಾಲರಿಯಲ್ಲಿ ತೆಗಿಲಿಕ್ಕೆ ಬರೋದಿಲ್ಲ. ಅದು ಕಡ್ಡಿ ಆದರೆ ನಮಗೆ ತುಂಬ ಈಸಿ ಆಗುತ್ತೆ. ಈಗ ಚಿಕನ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ, ಕುದಿ ಬರ್ತಾಯಿದೆ ಅದು. ನೆಕ್ಸ್ಟ್ ಈ ಥರ ನೋಡಿ ಕಜ್ಜಾಯ ಮತ್ತೊಂದು ಸ್ಟೆಪ್ ಹಾಕಿದ್ದೀನಿ. ನೆಕ್ಸ್ಟ್ ಬೇಯಲಿಕ್ಕೆ ಚೆನ್ನಾಗಿ ಬೇಯ್ತಾ ಇದೆ ಇದು ಕೂಡ. ಈ ಥರ ಒಂದೊಂದೇ ಸಪ್ರೇಟಾಗಿ ತೆಗಿತಾ ಹೋಗ್ತಾ ಇರಬೇಕು.
ನೋಡಿ ಚೆನ್ನಾಗಿರುತ್ತೆ. ಈ ಮಲೆನಾಡು ಕಡೆ ಯಾವುದೇ ಫಂಕ್ಷನ್ ಇದ್ದರೂ ನಾನ್ ವೆಜ್ ಜೊತೆ ಚಿಕನ್ ಅಥವಾ ಮಟನ್ ಸಾಂಬಾರ್ ಜೊತೆ ಇದೊಂದು ರೆಸಿಪಿ ಇದ್ಬಿಟ್ರೆ ಈ ಕಜ್ಜಾಯ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಜನ. ಯಾವುದೇ ಇದ್ದರೂ ರೈಸ್ ಜೊತೆಗೆ ಅಷ್ಟು ಇಷ್ಟಪಡಲ್ಲ. ಈ ಐಟಮ್ ಇರಲೇಬೇಕಾಗುತ್ತೆ. ಇದೊಂದು ಕಜ್ಜಾಯ ಇದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಈಗ ಚಿಕನ್ ಸಾಂಬಾರು ರೆಡಿ ಆಯಿತು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು. ನೋಡಿ ಫ್ರೆಂಡ್ಸ್ ಚೆನ್ನಾಗಾಯಿತು. ಚಿಕನ್ ಸಾಂಬಾರು ಆಯಿತು. ಈಗ ಈ ಕಡೆ ಕಜ್ಜಾಯನೂ ರೆಡಿ ಆಯಿತು. ನೋಡಿ ನಿಮ್ಮ ಕಡೆ ಇದಕ್ಕೆ ಯಾವ ಥರ ಏನಂತ ಹೆಸರು ಕರೀತಾರಂತ ನನಗೆ ಒಂದು ಕಾಮೆಂಟ್ಸ್ ಮಾಡಿ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ. ನೀವು ಮನೇಲಿ ಈ ಥರ ರೆಸಿಪಿನ ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿಯಾಗಿದೆ ಕಜ್ಜಾಯ, ಹಾಗೆ ಟೇಸ್ಟ್ ಆಗಿದೆ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಇದೇ ಥರ ನಮ್ಮ ವಿಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.